ದಿಗಂತ್ ಭಟ್ರು ಹುಡುಗ ಅಂತಾರೆ, ಕರೆಕ್ಟ್ ಅಲ್ವಾ? ಸೊ ಭಟ್ರು ಇವಾಗ ಬಾಲಿವುಡಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದರಿಂದ ದಿಗಂತ್ ಅವ್ರ ಜೊತೆ ಹೋಗೋ ಸಾಧ್ಯತೆ ಇದೆಯಾ? ಇಲ್ಲ, ಭಟ್ರು ಹುಡುಗ ಆಗಿದ್ರೆ ಅವರೇ ಗ್ಯಾರಂಟಿ ತಗೊಂಡಿರೋರು ನನ್ನೇ. ಬಟ್ ಇಲ್ಲ, ಅವ್ರಿಗೂ ಮುಂಚೆಯಿಂದನೂ ನಾವು ಸಿನಿಮಾ ಮಾಡ್ತಾ ಮಾತಾಡ್ತಾ ಇದ್ವಿ. ಅವರಿಗೆ ಹಿಂದಿಲೂ ಎಲ್ಲ ಏನೇನೋ ಬರಿತಾ ಇದ್ರು ಅವರು. ಅಂದ್ರೆ ಈ ಸಾಂಗ್ನೆಲ್ಲ ಅವರೇ ಹಿಂದಿಲಿ ಏನೋ ಬರೆಯೋದು. ಅವ್ರದ್ದು ಹಿಂದಿ ಮೇಲೆ ಒಂದು ಒಳ್ಳೆ ಹೋಲ್ಡ್ ಇದೆ ಅವ್ರಿಗೂ. ಸೊ ಅದಕ್ಕೆ ಅವರು ಬಾಲಿವುಡ್ ಅಲ್ಲಿ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಅವ್ರಿಗೂ. ಆಮೇಲೆ ರೀಸೆಂಟ್ ಆಗಿ ನಾನು ನ್ಯೂಸ್ ಕೇಳಿದಾಗ ತುಂಬಾ ಖುಷಿ ಆಯ್ತು. ಅವರು ಬೋನಿ ಕಪೂರ್ ಅವ್ರ ಜೊತೆ ಈಗ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಐಮ್ ವೆರಿ ಹ್ಯಾಪಿ. ನಾನು ಅವ್ರ ಹುಡುಗ ಆಗಿದ್ರೆ ಅವ್ರು ನಾನು ತಗೊಂಡಿರೋರು. ಸೊ ಅವ್ರ ಹುಡುಗ ಅಲ್ಲ ಅಂತೀರಾ? ಅವ್ರ ಹುಡುಗ ಅಲ್ಲ, ನಾನು ಖಂಡಿತ ಹುಡುಗ ಅಲ್ಲ. ಅವ್ರು ನನಗೆ ಅಫ್ಕೋರ್ಸ್ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದಾರೆ, ಎಲ್ಲ ಥ್ಯಾಂಕ್ಸ್ ಟು ಹಿಮ್. ಬಟ್ ಇವಾಗ ನಮ್ ಲೈನ್ ನಮ್ಗೆ, ಅವ್ರ ಲೈನ್ ಅವ್ರಿಗೆ. ಮತ್ತೆ ನೀವಿಬ್ರು ಒಂದಾಗಿ ಖಂಡಿತ ನಾವು ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ, ನೋಡೋಣ. ಸೊ ಫೈನ್. ಈ ಸಿನಿಮಾದ ಇನ್ನೊಂದು ಸಾಂಗ್ ಬಗ್ಗೆ ಮಾತಾಡಬೇಕು. ಜಯನ್ ಕಾಯ್ಕಿಣಿ ಬರ್ದಿದ್ದು. ಮೊದಲೇ ಹೇಳ್ತಾ ಇದ್ರು ರೊಮ್ಯಾನ್ಸು ಅಂದ್ರೆ ತಕ್ಕಂಗೆ ಒಂದು ಸಾಂಗ್ ಬರ್ದಿದ್ದಾರೆ, ಓ ಮಾಹಿಯಾವೆ ಅಂದ್ಕೊಂಡು, ಸೋನು ನಿಗಮ್ ಹಾಡಿರೋ ಸಾಂಗು. ಹೇಳಿ, ಆ ಸಾಂಗಲ್ಲಿ ಹೇಗಿತ್ತು ನಿಮ್ಮ ರೊಮ್ಯಾಂಟಿಕ್ ಫೀಲಿಂಗು? ಎಸ್ಪೆಷಲಿ ಈ ಸಾಂಗು ತುಂಬಾ ಮೆಲೋಡಿ ಆಗಿದೆ, ತುಂಬಾ ಕ್ಯಾಚಿ ಆಗಿದೆ, ಜನಕ್ಕೆ ಖಂಡಿತ ಇಷ್ಟ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಲೇಬೇಕು. ನೀವು ಗಿಫ್ಟ್ ಅಂದ್ರೆ ರೊಮ್ಯಾನ್ಸ್ ಹಿಂದೆ ಬಿದ್ದಿರೋದು ನೀವ? ಇಲ್ಲ, ನಾವು ತಿಳ್ಕೊಳ್ಳೋಕೋಸ್ಕರ. ಯಾಕೆ ಅಂದ್ರೆ ನಿಮ್ಮ ಅಭಿಮಾನಿಗಳು ಕ್ಯೂರಿಯಸ್ ಆಗಿದೆ. ನಿಮಗೆ ಅಷ್ಟೊಂದು ಜನ ಫೀಮೇಲ್ ಫ್ಯಾನ್ಸ್ ಇದ್ದಾರೆ. ಎಲ್ಲರೂ ಹೇಳ್ತಾರೆ ದಿಗಂತ್ ಸೋ ಕ್ಯೂಟ್, ಈ ಲುಕ್ಸ್ ವೆರಿ ಹ್ಯಾಂಡ್ಸಮ್, ಅವ್ರು ರೊಮ್ಯಾಂಟಿಕ್ ಸಕಾದಾಗ ಮಾಡ್ತಾರೆ, ಹಾಗೆ ಕಾಣಿಸ್ತಾರೆ ಅಂದಾಗ ಆ ವಿಷಯದ ಬಗ್ಗೆ ನೀವು ಹೇಳಿಲ್ಲ ಅಂದ್ರೆ ಪಾಪ ಅವ್ರು ನೋಡೋರು ಫೀಲ್ ಮಾಡ್ಕೊಳಲ್ವಾ? ಏನೋ ಒಂದು ಒಳ್ಳೆ ಸಾಂಗಿಗೆ ಏನ್ ಬೇಕೋ ಅದ್ ಮಾಡ್ತೀವಿ, ಸಾಂಗಿಗೆ ಏನ್ ಬೇಡದೇ ಇರೋದು ನಾವು ಮಾಡಕ್ಕಾಗಲ್ಲ. ಅದಕ್ಕೆ ಹೇಳ್ತಾರದನ್ನ. ಐ ಮೀನ್ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೀವು ಹೇಳಿದಾಗ, ಅವರು ಮನೇಲಿ ಕೂತ್ಕೊಂಡು ಪ್ರೋಗ್ರಾಮ್ ನೋಡ್ಬೇಕಾರೆ, ಸಾಂಗ್ ನೋಡ್ಬೇಕಾರೆ, ಆ ಹೀರೋನ್ ಪಕ್ಕದಲ್ಲಿ ಎಡಿಟ್ ಮಾಡಿ ಅವ್ರನ್ನ ಆ ಜಾಗದಲ್ಲಿ ನಿಮ್ಮ ಪಕ್ಕ ಅವ್ರು ಕೂತ್ಕೊಂಡು ಅದನ್ನೊಂದು ಇಮ್ಯಾಜಿನ್ ಮಾಡ್ಕೊಳ್ತಾರಪ್ಪ, ದಿಗಂತ್ ಜೊತೆ ನಾನಿದ್ರೆ ಹೇಗೆ ಏನು ಅಂತ. ಮೆಚ್ಚಬೇಕಪ್ಪ, ನಿಮ್ ಕ್ರಿಯೇಟಿವಿಟಿನ ಮೆಚ್ಚಲೇಬೇಕು. ಥ್ಯಾಂಕ್ ಯು. ಅವಾಗೇನೋ ತಂದಿದ್ದೀನಿ ಅಂದ್ರಲ್ಲ, ಕೊಟ್ಬಿಡಿ ಅದನ್ನ. ಅದು ತುಂಬಾ ಸ್ವೀಟ್ ಆಗಿರೋ ಸ್ವೀಟ್, ಅದು ಗಿಫ್ಟ್ ಕೊಟ್ಬಿಡ್ಲಾ? ಕೊಟ್ಟೆ ಬಿಡ್ಲಾ? ಕೊಡಿ ಇಟ್ಕೊಂಬಾರ್ದು ಜಾಸ್ತಿ. ಕೊಡಿ 1 2 3 4 5 6 7 8 9 ಒಂದೇ ತಗೊಳ್ಳಿ. ಕೊಡ್ತಾರೆ. ಸಾಕು. ಜಾಸ್ತಿ ತುಂಬಾ ಸ್ವೀಟ್ ಒಳ್ಳೇದಲ್ಲ ಅಂತ. ಜಾಸ್ತಿ ಇಲ್ಲ, ಜಾಸ್ತಿ ಆಗ್ಬಿಡುತ್ತೆ. ಡೈರೆಕ್ಟಾಗಿ ಸಿಕ್ಕಿದಾಗ ಕೊಡ್ತಾರೆ ಬಿಡ. ಎಲ್ಲರೂ ಸಿಕ್ಕಿದಾಗ ಕೇಳಿ ತಗೊಳ್ಳಿ. ಜೊತೆಗೆ ಬಾಮಂಗೆ ಏನು ಹೇಳ್ತೀರಾ ಲಾಸ್ಟ್ ಆಗಿ ನಿಮ್ಮ ನಾಯಕಿಗೆ? ಎಲ್ಲ ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಮಿಸ್ ಮಾಡ್ಕೊಂಡಿದ್ದಾರೆ ಕಾರ್ಯಕ್ರಮ. ದಿಗಂತ್ ಜೊತೆ ಇಲ್ಲ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಈಗ ಬಿಸಿ ಆಗಿದ್ದಾರೆ. ಸೊ ಶೂಟಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಸೊ ಅವರು ಥ್ಯಾಂಕ್ಸ್ ಟು ಬಾಮ, ಒಳ್ಳೆ ನಮ್ಮ ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ. ಆನ್ ಸ್ಕ್ರೀನ್ ತುಂಬಾ ಚೆನ್ನಾಗಿ ಕಾಣ್ತೀವಿ ಅಂಡ್ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ. ಸೊ ಥ್ಯಾಂಕ್ಸ್ ಟು. ಇನ್ನೊಂದು ಸಿನಿಮಾದಲ್ಲಿ ವರ್ಕ್ ಮಾಡೋಣ. ಹೀಗೆ ಬಿಸಿ ಆಗಿರಿ. ಕರೆಕ್ಟ್ ಅಲ್ವಾ? ಥ್ಯಾಂಕ್ಸ್ ದಿಗಂತ್ ಇಲ್ಲಿದಾಗ ಬಂದು ಮಾತಾಡೋದಕ್ಕೆ ನಮ್ಮ ಹೊಸ ಸಿನಿಮಾ ಕಾರ್ಯಕ್ರಮದಲ್ಲಿ. ಬರ್ಫಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಲಿ ಜನರಿಗೆ. ಇನ್ನೊಂದು ಹಿಟ್ ಸಿನಿಮಾ ನಿಮ್ಮ ಲಿಸ್ಟಲ್ಲಿ ಸೇರಿಕೊಳ್ಳಿ. ಆದಷ್ಟು ಬೇಗ ಬಾಲಿವುಡ್ಗೆ ಹೋಗೋ ನಿಮ್ಮ ಕನಸು ಕೂಡ ನನಸಾಗಲಿ. ಮತ್ತೆ ಆಕ್ಷನ್ ಹೀರೋ ಆಗಿ ಕೂಡ ಹೊರಡೆ ಬನ್ನಿ. ಎಲ್ಲ ಕಾಯ್ತಾ ಇರ್ತದೆ. ಥ್ಯಾಂಕ್ ಯು ವೆರಿ ಮಚ್ ದಿಗಂತ್. ವೀಕ್ಷಕರ, ಬರ್ಫಿ ಚಿತ್ರದ ಬಗ್ಗೆ ಸಾಕಷ್ಟು ವಿಷಯ ಮಾತಾಡಿದ್ವಿ. ದಿಗಂತ್ ಜೊತೆ ಹರಟೆನೂ ಆಯಿತು. ಸೊ ಅಷ್ಟೇ ಅಲ್ಲದೆ ಮುಂದಿನ ವಾರ ಸಿನಿಮಾ ರಿಲೀಸ್ ಆಗ್ತಿದೆ. ಸಿನಿಮಾದ ಹಾಡುಗಳನ್ನ ನೋಡಿದ್ರಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ರು ದಿಗಂತ್ ಮತ್ತು ಬಾಮ ಪೇರ ಅಂತ. ಸೊ ಥಿಯೇಟ್ರಿಗೆ ಹೋಗಿ ಮುಂದಿನ ವಾರ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.